ಈಗ ಚನ್ನಪಟ್ಟಣದಲ್ಲಿ ನೀವು ನೋಡಿರ್ಬೋದು ಬಹಳಷ್ಟು ಬಿಡಿ ವರ್ಕರ್ಸ್ ಇದ್ದಾರೆ. ಇವ್ರಿಗೆ ಮೊನ್ನೆ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮಗೆಲ್ಲ ಸೈಟ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಮರಳು ಮಾಡಿ ಬಂದಿದ್ದಾರೆ. ಆ ಸೈಟು ಆಖಿಲ್ ಶಾಹಿ ಕುಟುಂಬದವ್ರಿಗೆ ಸಂಬಂಧಪಟ್ಟಿದಂತು. ನಾನು ಅಲ್ಲೇ MLA ಕ್ಯಾಂಡಿಡೇಟು. ಈಗ ಮುಂದಕ್ಕೂ ಕೂಡ ನಾನು ಕಂಟೆಸ್ಟ್ ಮಾಡ್ತೀನಿ. ಅಲ್ಲಿರುವಂಥ ಬಿಡಿ ವರ್ಕರ್ಸು, ಕೆಲಸ ಮಾಡುವಂಥ ಬಿಡಿ ವರ್ಕರ್ಸು, ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೆ ಈ ಸವಲತ್ತುಗಳಿಲ್ಲ. ಆಮೇಲೆ ಬಹಳಷ್ಟು ಜನ ಸಿಲ್ಕ್ ಬಿಸ್ನೆಸ್ ಮಾಡ್ತಾರೆ. ಸಿಲ್ಕಲ್ಲಿ ಇವತ್ತು ಅಷ್ಟು ಮಾರ್ಕೆಟ್ ಇಲ್ಲ. ಆ ಸಿಲ್ಕ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಇದನ್ನ ಕ್ಲೀನ್ ಮಾಡೋರು 500 ರಿಂದ 600 ರೂಪಾಯಿ ದುಡಿದ್ರೆ, ಒಂದು ಹೆಣ್ಮಗು ಹೋಗಿ ಕೆಲಸ ಮಾಡಿದ್ರೆ 300-400 ರೂಪಾಯಿ ದುಡಿದ್ರೆ ಅದು ಹೆಚ್ಚು. ಇವ್ರಿಗೆ ಯಾವ ರೀತಿ ಮಾಡಬೇಕು, ಅದು ಚೀಫ್ ಮಿನಿಸ್ಟ್ರು HD ಕುಮಾರಸ್ವಾಮಿ, ಆ ಊರಿನ MLA ಕ್ಯಾಂಡಿಡೇಟ್ ಅವರು. ನಾವು ಆಖಿಲ್ ಶಾಹಿ ಕುಟುಂಬದವರ ಮಾತಿಗೆ ನಾವು ಯಾವತ್ತೂ ತಲೆಬಾಗಿರೋರು. ನನಗೆ ಕಂಡ ಪ್ರಕಾರ ಅಲ್ಲಿ ನೀವು ಚನ್ನಪಟ್ಟಣದಲ್ಲಿ ಸರ್ವೆ ಮಾಡಿಸಿ ನೋಡಿ, ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ, ಈಗ ನನ್ನ ಹತ್ರ ಸರ್ ಗಾಡಿನೂ ಇದೆ, 2 ವೀಲರು ಇದೆ, 2 ವೀಲರ್ 2-3 ಇದೆ, ಕಾರ್ ಇದೆ, XUV, ಸ್ವಂತ ಮನೆ ಇದೆ, ಸ್ವಂತ ಮನೇಲಿ ಇದ್ದೀವಿ, ಬಾಡಿಗೆ ತಿಂತಾ ಇದ್ದೀವಿ, ಎಲ್ಲ ಇದ್ರೂ ಕೂಡ ನನ್ನ ಹತ್ರ BPL ಕಾರ್ಡ್ ಇದೆ. ಇದು ಫಸ್ಟ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಾನು ಅನ್ಕೊಂತೀನಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೋತಾ ಇದೆ ಅಂತ. ಆಮೇಲೆ ಪ್ರತಿಯೊಂದು ಡಿಪೋ ಅಲ್ಲಿ, ಚನ್ನಪಟ್ಟಣದಲ್ಲಿ ಪ್ರತಿಯೊಂದು ಡಿಪೋ ಅಲ್ಲಿ 300 ರಿಂದ 500 kg ಅಕ್ಕಿಯನ್ನು ಹೊಡಿತಾರೆ. ಪ್ರತಿಯೊಂದು ಡಿಪೋ ಅಲ್ಲಿ ನಾವು ಯಾರಿಗೆ ಹೋಗಿ ಹೇಳಬೇಕು, ಯಾರಿಗೆ ಕೇಳಬೇಕು? ಹೋಗಿ 4 ಗಂಟೆ ರಾತ್ರಿಯಿಂದ ನಾನು ಲೈನಲ್ಲಿ ನಿಂತ್ಕೊಂಡ್ರು ಕೂಡ, ನಾವೆಷ್ಟೇ ಕಷ್ಟಪಟ್ಟರು ಕೂಡ, ನಾವೆಷ್ಟೇ ಕೆಲಸ ಮಾಡಿಕೊಂಡು ರಾತ್ರಿ ಬಂದು ಮಲಗೋದೆ 10 ಗಂಟೆ 11 ಗಂಟೆ ಆಗುತ್ತೆ. ಇವತ್ತು 8 ಗಂಟೆಯಿಂದ 12 ಗಂಟೆ ಡ್ಯೂಟಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಥರ ಪರಿಸ್ಥಿತಿಲಿ ಇರಬೇಕಾದ್ರೆ ಅವ್ರು ಹೋಗಿ 4 ಗಂಟೆ ರಾತ್ರಿಗೆ ನಿಂತ್ಕೊಂಡ್ರು. ಈ ಡಿಪೋ ಅವನಿಗೆ ಯೋಗ್ಯತೆನೇ ಇಲ್ಲ, ಅಯೋಗ್ಯ ಅವನು, ಡಿಪೋ ಅವನಿಗೆ ಹೋಗಿ ಅಣ್ಣ ಯಾವಾಗ ಅಕ್ಕಿ ಕೊಡ್ತೀರಾ ನೀವು? ನಾನು ಬುಧವಾರ ಕೊಡಲ್ಲ ರೀ, ಗುರುವಾರ ಕೊಡೋದು. ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇದೆಯಾ? ಅವನ ಅಪ್ಪನ ಮನೆಯಿಂದ ತಂದ್ಕೊಡು. ಇವನಿಗೆ ಮಾನದಂಡ ಆಗ್ಬೇಕಾಗಿರೋದು. ಇವನ್ ಮಾನದಂಡ ಅಲ್ಲ, ಊರಲ್ಲೇ ಇರಬಾರ್ದು ಇವನು. ನಾವು ಎಲ್ಲ ಕಡೆ ಚೀಟಿ ಹಾಕ್ಬೇಕು. ಯಾಕಂದ್ರೆ ಮಿಸ್ಸಿಂಗ್ ಅಂತ ಹೇಳಿ, ಏನಕ್ಕಂದ್ರೆ ಈ ವ್ಯಕ್ತಿ ಇನ್ನಿಲ್ಲ ನಮ್ಮಲ್ಲಿ ಅಂತ. ಯಾಕಂದ್ರೆ ಇವರು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡುವಂತ ಮಾಡ್ತಾ ಇರೋದು ಇವರು ನಮ್ಮ ಬೆಂಗಳೂರಲ್ಲಿ. ಯಾಕಂದ್ರೆ ಇವ್ರಿಗೆ ಅಧಿಕಾರ ಏನಿದೆ ಅಂದ್ರೆ, ನಿಮ್ಗೆ ಒಂದು ನಡೆಸಿ ಈ ಡಿಪೋ ಅನ್ನೋ ಪರ್ಮಿಷನ್ ಕೊಟ್ಟ ಮೇಲೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಕ್ಟ್ ಪ್ರಕಾರ ನೀವು ಕಾನೂನು ಪರವಾಗಿ ನೀವು 8 ಗಂಟೆ ಕೂತ್ಕೊಂಡಲ್ಲ ಅಕ್ಕಿ ಕೊಡಬೇಕು. ನೀವು 1 ಗಂಟೆ 2 ಗಂಟೆ ಕೂತ್ಕೊಂಡ್ರೆ ಆಗಲ್ಲ. ಇನ್ನು ಸೋಮವಾರದಿಂದ ನಾವು ಹೋಗ್ತಾ ಇದೀವಿ ಚನ್ನಪಟ್ಟಣಕ್ಕೆ. ನಮ್ದೆಲ್ಲ ಅಲ್ಲೇ ಕೆಲಸ ಇರೋದು. ಇನ್ನು MLA ಎಲೆಕ್ಷನ್ ಗೆಲ್ಲೋ ತನಕ ನಾವು ಬರಲ್ಲ. ಒಂದು ಡಿಪೋನು ಕೂಡ 1 ಗಂಟೆನೂ ಮುಚ್ಚಕ್ ಕೊಡಲ್ಲ ನಾನು. ಯಾಕೆ ಹೇಳಿ? ಈ ಬಡವ್ರಿಗೆ ಸೇರ್ಬೇಕಾಗಿರೋದು ಶ್ರೀಮಂತರಿಗೆ ಸೇರಿಸ್ತಾ ಇದ್ದಾರೆ. ಇವತ್ತು ನೀವು ಹೇಳಿದ್ರಿ ಗಾಡಿ ಇದ್ರೆ ಮಾತ್ರ ಇಲ್ಲ ಅಂತ. ನಾನು ಇಷ್ಟು ಉದಾಹರಣೆ ಕೊಟ್ಟೆ, ನನ್ನ ಮೇಲೇನೆ ಪ್ರಯೋಗ ಮಾಡ್ರಪ್ಪ, ಹಂಗಾದ್ರೂ ಸರ್ಕಾರ ಸೀದಾ ಆದ್ರೆ ಆಗ್ಬಿಡ್ಲಿ ಅಂತ. ಸರ್ಕಾರ